Hi, hello, namaskara. Welcome back to my YouTube channel. ನಾನು ಇವಾಗಷ್ಟೇ ಕಾಲೇಜಿಂದ ಬಂದು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನು ಅಂದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇವತ್ತು ಒಂದು ನನ್ನ ಬಹುದಿನದ ಬೇಡಿಕೆ ಎಷ್ಟು ದಿವಸ ಇಂದ ಕೇಳಿ ಫೈನಲಿ ಇವತ್ತು ಹೋಗ್ತಾ ಇದ್ರಿ, ಇವತ್ತು ಕರ್ಸ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಬರೀ ತಿನ್ನೋದು, ಟ್ರಾವೆಲ್ ಮಾಡೋದು, ಪ್ಯಾಕಿಂಗ್ ಅದೆಲ್ಲ ನೋಡ್ಬೋದು ನೀವು. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಕಾಲೇಜ್ ಹೋಗೋ ಹರಿಬರಿನಲ್ಲಿ ಆಗಲಿಲ್ಲ. ಸೊ ಯಾವಾಗಲೂ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೋತಾರೆ ಇವರು ಯಾರು ಅಂದರೆ ನಮ್ಮ ನಿಮ್ಮೆಲ್ಲರೂ ಪ್ರೀತಿಯ ನಮ್ಮಮ್ಮನವರು. ಹಾಯ್ ಮಾಡು ಅಮ್ಮನವರು ಅನ್ನೋದಕ್ಕೆ ನಗು. ಹಾಯ್ ಮಾಡು. ಹಲೋ ಹಾಯ್. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ. ನೀನು ಸುಮ್ಮನಿರು, ಹೇಳ್ಬೇಡ. ಆಮೇಲೆ ಏನು ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ಸೊ ಇವಾಗ ಬೆಳಗ್ಗೆ ನಾನು ಹೋಗೋವಾಗ ತಿಂಡಿ ತಿನ್ಕೊಂಡು ಹೋಗಿಲ್ಲ. ಸೊ ಇವಾಗ ಡೈಲಿ ತಿನ್ಕೊಂಡು ಹೋಗಲ್ಲ. ಇವಾಗ ನಮ್ಮಮ್ಮ ನನಗೆ ತಿಂಡಿ ಕೊಡ್ತಾರೆ. ಇವಾಗ ಟಿಫನ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಅಂತ. ಸೊ ಇವಾಗ ತಿಂಡಿ ಮಾಡಿ ಪ್ಯಾಕಿಂಗ್ ಮಾಡಿ ಕಾರ್ ಒಂದು ರೌಂಡ್ ಒರೆಸ್ಬೇಕು. ನಾ ಬರೋವಾಗ ನೋಡ್ಕೊಂಡು ಬಂದೆ, ಫುಲ್ ಧೂಳು ಕುತ್ಕೊಂಡ್ಬಿಟ್ಟಿದ್ದೆ ಗೈಸ್. ಹೋಗ್ಬಿಟ್ಟು ಕ್ಲೀನ್ ಮಾಡಿ ಫುಲ್ ಧೂಳು. ಅದು ಹೋಗ್ಬಿಟ್ಟು ಅಂತ ಒಂದು ರೌಂಡ್ ಒರೆಸಿ ಬರಬೇಕು. ಇವಾಗ ನಾವು ತಿಂಡಿ ಮಾಡಿ ಜಿಂಗ್ ನಮ್ಮ ಮನೆ ನೋಡಿ, ನಮ್ಮ ಮನೆ ಪೇಂಟಿಂಗ್ ನೋಡಿ. ಇದು ಪೇಂಟಿಂಗಾ ಸ್ಟಿಕ್ಕರಾ ಅಂತ ಕಮೆಂಟ್ ಮಾಡಿ. ಏನು ಮಾಡಿದ್ಯಾ? ಅದೇ ಚಿತ್ರಾನ್ನ, ಅದೇ ಇದು ಅಂದರೆ ದೋಸೆ. ಇವಾಗ ಓ ಹೆಣ್ಮಗು ನಮ್ಮ ಮನೇಲೇನು ವೆರೈಟಿಯಾಗಿ ಮಾಡಿಬಿಟ್ಟಿದ್ದಾರೆ ಇವತ್ತು. ಓ ಸಾರಿ, ಬೆಳಗ್ಗೆ ಅವ್ರಿಗೆ ಹಾಕ್ಕೊಡೋದನ್ನು ನೋಡಿದೆ ನಾನು. ದೋಸೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ. ದೋಸೆ ಮಾಡಿ ದೋಸೆ ನಮ್ಮಮ್ಮ ದೋಸೆ ಹಾಕ್ಕೊಟ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಬಾಯ್. ದೋಸೆ ಮಾಡಿಕೊಡ್ಬೇಕು. ಎಲ್ಲೆಲ್ಲೋ ನೋಡಬೇಡ, ಇಲ್ಲಿ ನೋಡು. ಓಕೆ ಫ್ರೆಂಡ್ಸ್, ದೋಸೆ ಮಾಡುವ ವಿಧಾನ ಏನೂ ಇಲ್ಲ. ಇಂಥದ್ದೊಂದು ಸೌಟ್ ತೊಗೋಬೇಕು, ಹಿಂಗೊಂದು ಮುಟ್ಕೆ ತೊಗೋಬೇಕು, ಹಿಂಗೆ ಉಯ್ಬೇಕು, ಹಿಂಗೆ ಎಣ್ಣೆ ಹಾಕಬೇಕು, ಹಿಂಗೆ ಹಾಕ್ಬಿಡ್ಬೇಕು, ಪಿಶ್ ಅನ್ನತ್ತವಾಗ. ಓಕೆ ಫ್ರೆಂಡ್ಸ್, ಬಾಯ್. ದೋಸೆ ಹಾಕ್ಬಿಟ್ಟು ಕೊಡಿ, ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ದೋಸೆ ರೆಡಿ ಆಯಿತು. ದೋಸೆ ಮತ್ತೆ ಏನಿದು? ದೋಸೆ ಮತ್ತೆ ವಾಟ್ ಈಸ್ ದಿಸ್? ಮೇಲೆ ಮಾಡೋದು, ಅಷ್ಟು ಜೂಮ್ ಮಾಡಬೇಡ. ಕೆಂಪು ಕಲರ್, ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಿಲ್ಲ. ಅದು ಏನೋ ಕಾಯ್ದು ಮಾಡ್ತಾರೆ, ವಾಮಿಟ್ ಅದು. ಹಾಂ, ಅದು ಶೇಂಗಾ ಬೀಜದ್ದು. ಶೇಂಗಾ ಕಡಲೆ ಬೀಜ ಅಂತ ನೋಡ್ತೀನಿ. ಕಡಲೆ ಬೀಜದ್ದು, ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಿಲ್ಲ. ನಮ್ಮಮ್ಮ ಏನೇನೋ ರೆಸಿಪಿ ಟ್ರೈ ಮಾಡ್ತವ್ರು ನನ್ನ ಮೇಲೆ. ಹಾಕಿದ್ದೀನಿ ಅಷ್ಟೇ, ಗ್ರೀನ್ ಚಿಲ್ಲಿ ಹಾಕಿಲ್ಲ. ಮೊನ್ನೆ ಡಿಮಾರ್ಟಲ್ಲಿ ತೊಗೊಂಡಲ್ಲ ಅದ ಗ್ರೀನ್ ಚಿಲ್ಲಿ ಹಾಕಿದ್ರೆ ಬೆಳಿಗ್ಗೆ ಗ್ಯಾಸ್ ಬೆಳಗ್ಗೆಯಿಂದ ತಿಂದಿಲ್ಲ. ತಿನ್ಬೇಕು. ಡೈಲಿ ಬೆಳಗ್ಗೆ ತಿನ್ನೋದೇ ಇಲ್ಲ ನಾನು, ಗೊತ್ತಾ? ಕಾಲೇಜಿಂದ ಬಂದಮೇಲೆ ಊಟ ಬೆಳಗ್ಗೆ ಅದೇನು ಸೇರೋದೇ ಇಲ್ಲ ನನಗೆ. ಐ ಡೋಂಟ್ ನೋ. ಏನೋ ಹೇಳ್ತಿದ್ದಲ್ಲ ಅಲ್ವಾ? ಏನೋ ಹೇಳ್ತಿದ್ದಲ್ಲ ಅವಾಗಲೇ. ಅಲ್ಲ, ಅದು ಗ್ರೀನ್ ಚಿಲ್ಲಿ ಹಾಕಿದ್ರೆ ಡ್ಯಾಡಿಗೆ ಹೊಟ್ಟೆ ನೋಡ್ತಂತೆ, ಗ್ಯಾಸ್ಟ್ರಿಕ್ ಆಗತ್ತಂತೆ. ಅದಕ್ಕೆ ರೆಡ್ ಚಿಲ್ಲಿ ಹಾಕಿದ್ದೀನಿ ಚಟ್ನಿಗೆ ಅಂತ. ನೋಡಿದ್ರಾ, ಎಷ್ಟೇ ಆದರೂ ಗಂಡನಿಗೆ ಸಪೋರ್ಟ್. ನನಗೆ ಗ್ರೀನ್ ಚಿಲ್ಲಿ ಇಷ್ಟ ಗೈಸ್. ಆಯ್ತು ಬಿಡು, ನಾಳೆ ಗ್ರೀನ್ ಚಿಲ್ಲಿ ಹಾಕಿ ಮಾಡಿ. ಯಾರೋ ಗ್ರೀನ್ ಚಿಲ್ಲಿ
ಕವರ್ ಮಾಡ್ಬೇಕಲ್ಲ. ಒಂದಿನ ಒಂದಿನ ಎಷ್ಟೇ ಆದ್ರೂ ಗಂಡನಿಗೆ. ಹೌದೌದು. ನಾವೆಲ್ಲ ಹಂಗೆಲ್ಲ ಏನಿಲ್ಲ. ಹಂಗೆಲ್ಲ ಏನಿಲ್ಲ. ಒಂದಿನ ನಿಂಗೆ ಇಷ್ಟ ಆಗಿರೋದು ಮಾಡಿದ್ರೆ ಇನ್ನೊಂದ್ ದಿನ ಅವ್ರಿಗೆ ಇಷ್ಟ ಆಗಿರ್ತಾನೆ ಮಾಡ್ಬೇಕು. ಇಷ್ಟ ಆಗೋದು ಏನು ಮಾಡೋದೇ ಇಲ್ಲ. ಹಲೋ, ಇನ್ನೊಂದ್ಸತಿ ಹೇಳ್ಬಿಡು. ಇಷ್ಟ ಬಿಟ್ರೆ ಒಂದು ಅವ್ರು ಅಂಬರೀಷ್ ಅಂತಾರಲ್ಲ, ಅದ್ಯಾಕೆ ಹಿಂಗ್ ನೋಡ್ತೀಯ? ಹಿಂಗ್ ನೋಡ ಹಂಗಾಯ್ತು. ನೆಕ್ಸ್ಟ್ ಟೈಮ್ ಮಾಡೋದು ಅಂದ್ರೆ ನಮ್ಮಮ್ಮ ಹೇಳ್ತಾರೆ, ಏನು ಮಾಡೋದು ಅಂದರೆ ನೋಡಿ 5 ನಿಮಿಷದ ನಂತರ ಇವಾಗ ತಿಂಡಿ ತಿಂದ್ಬಿಟ್ಟು ನಾವು ಕಾರ್ನ ವರ್ಷಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ ಬನ್ನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಬನ್ನಿ. ಎಲ್ಲಿದೆ? ಅಲ್ಲಿದೆ. ಈ ಮಕ್ಕಳೆಲ್ಲ ಆಟ ಆಡೋದು ನೋಡಿ ಹೆಂಗೆ ಬೀಳ್ಸಿದ್ದಾರೆ. ತಗೊಳ್ಳಿ, ನಾನು ಕ್ಯಾಮರಾನ ನಮ್ಮಮ್ಮನಿಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ತಗೊಳ್ಳಿ ತಗೊಳ್ಳಿ. ಓಪನ್ ಇರಲಿಲ್ಲ. ಓಪನ್ ಇರ್ತಿಲ್ಲ. ನನ್ನ ಇನ್ನೊಂದು ಫೋನನ್ನು ಮರೆತು ಬಂದಿದ್ದೀನಿ. ಅದು ನನ್ನ ಇನ್ನೊಂದು ಫೋನ್ ಇದೆ, ಅದನ್ನು ತಗೊಂಡ್ಬಂದು ಕಾರಲ್ಲಿ ಮುಂದೆ ಕನೆಕ್ಟ್ ಮಾಡಿಬಿಟ್ಟು ಮುಗಿತು. ಇಲ್ಲಾಂದರೆ ಹೋಗೋ ಟೈಮಲ್ಲಿ ತುಂಬ ತಲೆ ತಿನ್ನುತ್ತಾರೆ. ಸಾಗಿ ಪ್ಲೇ ಆಗೋಲ್ಲ, ಕನೆಕ್ಟೇ ಮಾತು ಕನೆಕ್ಟು ಬರುತ್ತೆ. ಸೊ ಮುಂದೆ ಹೋಗ್ಬೇಕು. ನಮ್ಮ ಅಪಾರ್ಟ್ಮೆಂಟಲ್ಲಿ ಬ್ಲಾಗ್ ಮಾಡೋಕ್ಕೆ ಇಷ್ಟ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಇಷ್ಟ. ನಮ್ಮ ಅಪಾರ್ಟ್ಮೆಂಟ್ ಅಂದರೆ ವಿಚಿತ್ರ, ಎಲ್ಲರೂ ನೋಡ್ತಾನೇ ಇರ್ತಾರೆ. ಹಲೋ ಗೆಳೆಯರೇ, ಹಲೋ ಗೆಳೆಯರೇ, ಹಾಯ್ ಫ್ರೆಂಡ್ಸ್. ಹಲೋ ಗೆಳೆಯರೇ. ನಾನು ಯಾರ ಸ್ಟೈಲ್ ಕಾಪಿ ಮಾಡ್ತಾಯಿದ್ದೀನಿ ಗೊತ್ತಾ? ಹಲೋ ಗೆಳೆಯರೇ. ಇವಾಗ ಕಾರ್ಗಂತೀನಿ. ಹಲೋ ಗೆಳೆಯರೇ ಅಂದರೆ ಆ ಅನ್ನತ್ತೆ ನೋಡಿ, ಆ ಅಂತ. ಹಲೋ ಗೆಳೆಯರೇ ಅಂದರೆ ಕೀಕ್. ಬನ್ನಿ ಫ್ರೆಂಡ್ಸ್. ಅಯ್ಯೋ, ಹೂವು ಎಲ್ಲ ಬಾಡೋಗ್ಬಿಟ್ಟಿದೆ. ಮನೆ ಪೂಜೆ ಮಾಡಿತು. ಇವಾಗ ಎಷ್ಟು ಧೂಳಿದೆ ಅಂದರೆ ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತದೆ. ನನ್ನ ಹೆಸರು ಬರೀಬೋದು, ಅಷ್ಟು ಧೂಳಿದೆ. ಸೊ ಇದನ್ನೆಲ್ಲ ಒರೆಸಿ ಆಮೇಲೆ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸೊ ಫ್ರೆಂಡ್ಸ್, ಇವಾಗ ಕಾರು ಒರೆಸಿದ್ದು ಎಲ್ಲ ಆಯಿತು, ಧೂಳೆಲ್ಲ ಹೋಯ್ತು. ಇವಾಗ ನಮ್ಮಮ್ಮ ಮಾತಾಡ್ತಾರೆ. ಹಲೋ ಗೆಳೆಯರೇ. ಇಷ್ಟೊತ್ತೆಲ್ಲ ಗಾಡಿ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ಹೋಗ್ಬಿಟ್ಟು ಕೇಳಿಸ್ಲಿಲ್ಲ ಅವ್ರು ಹೇಳಿದ್ದು? ಕೇಳು. ಇವಾಗ ಒಂದು ರೀಲ್ಸ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡಬೇಕು. ಬಾಯ್ ಗೈಸ್. ಇವಾಗ ಒಂದು ಕಾಮಿಡಿ ರೀಲ್ ಮಾಡ್ತೀವಿ. ಕಾಮಿಡಿ ರೀಲ್ ಮಾಡ್ತೀವಿ. ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರ್ತೀವಿ. ಸೊ ಇವಾಗ ಕ್ಲೀನಿಂಗ್ ಮುಗಿದಿದೆ. ಇವಾಗ ಮನೆಗೆ ಹೋಗಿ ಆಮೇಲೆ ನಾನು ಫ್ರೆಶ್ ಆಗಿ ಆಮೇಲೆ ಪ್ಯಾಕಿಂಗ್ ಮಾಡಬೇಕು. ಯಾವ ಡ್ರೆಸ್ ಇಟ್ಕೊಳ್ಳೋದಂತಲೇ ಗೊತ್ತಿಲ್ಲ ನಿಜವಾಗ್ಲೂ. ಆಮೇಲೆ ಇವಾಗ ತುಂಬ ಸೆಕೆ ಇದೆಯಲ್ಲ, ಯಾವುದು ಜಾಸ್ತಿ ಗ್ರ್ಯಾಂಡ್ ಡ್ರೆಸ್ ಇಟ್ಕೊಳ್ಳೋಕ್ಕೂ ಆಗಲ್ಲ, ತುಂಬ ಇದಾಗುತ್ತೆ. ಮಾಡೋಣ ಇಲ್ಲ ಅಂತೂ ಕೀಕ್ ಮಾಡಿ ಇವಾಗ
ಹಾಗಾಗಿ ನಾನು ಏನು ಹೇಳ್ತಿದ್ದೆ, ಎಸ್ ತುಂಬ ಸೆಕೆ ಇರೋದ್ರಿಂದ ಸಿಂಪಲ್ ಡ್ರೆಸ್ ಇಟ್ಕೋಬೇಕು, ಕಾಟನ್ ಡ್ರೆಸ್ ಇಟ್ಕೋಬೇಕು ಅಷ್ಟೇ. ಅಲ್ಲಿ ಏನೋ ಕೆಳಗಡೆ ಅಂತ ಮಾಡ್ತಿದ್ರೆ ಸೌಂಡ್. ಮನೆ ಹತ್ತಿರ ಬಂದ್ವಿ. ಇದ್ರಾಗೂ ನಾನೇ ಇವನಿ, ಇದ್ರಾಗೂ ನಾನು ಇವನಿ. ಈ ಫೋಟೋ ನಾವು ಯಾವಾಗ ಇಡ್ಸಿದ್ದು, ಕಾರ್ ತೊಗೊಂಡಾಗ ಇಡ್ಸಿದ್ದು. ಕಾರ್ ತೊಗೊಂಡಾದ್ಮೇಲೆ 2 months ಆಗಿತ್ತಾ? ಹಾಂ, ಕಾರ್ ತೊಗೊಂಡು 2 months, 1 month 1.5 month ಆದಮೇಲೆ ಆ ಫ್ರೇಮ್ ಹಂಗೆ ಇತ್ತಲ್ಲ ಅಂತ ಫೋಟೋ ಹಾಕ್ಸ್ಬಿಟ್ಟು ಇಟ್ಟೆ. ಸೊ ಸಾರಿ, ನಾನು ವೀಡಿಯೋ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಎಲ್ಲ ರೆಡಿ ಹಾಕಿ ಪ್ಯಾಕಿಂಗನ್ನು ಮುಗಿಸಿ, ಸೊ ಔಟ್ಫಿಟ್ ಟಿ ಶರ್ಟ್ ಪ್ಯಾಂಟ್ ಅಷ್ಟೇ ಹಾಕಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ಮಣ್ಣಕ್ಕೆ ಬಂದ ಕಾರ್ ಒಳಗಡೆ ಹಾಕಿ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾವು ಇವಾಗ ಹಾಸನ್ ರೋಡಲ್ಲಿ ಇದ್ದೀವಿ. ಏನದು? ಯಾರು ಸಿಗರೇಟ್ ಅನ್ಸಿದ್ದಿಲ್ಲಿ ನೋಡಿಲ್ಲಿ ಕೈಯಲ್ಲಿ. ಹೋಗ್ತಾ ಇರೋದು ನಾನು ಹೇಳಿಲ್ಲ. ಬೆಳ್ಳೂರು ಕ್ರಾಸ್, ಮಂಡ್ಯ ಆಮೇಲೆ ಬೆಳ್ಳೂರು ಕ್ರಾಸ್ ಧ್ರುವ ತಾರೆ ಹೋಟ್ಲಿಗೆ ಬಂದಿದ್ದೀರಿ. ಕರ್ಕೊಂಡು ಹೋಗಿದ್ದೀವಿ ನೋಡಿ, ನೆನಪಿದ್ಯಾ? ಎಲ್ಲೋ ನೀನು ಕಾಣ್ತಾನೆ ಇಲ್ಲ ತೆಗೆದೆ. ಇದು ಯಾವ ರೋಡ್ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಅಲ್ಲ ಅಂತೆ, ವಿಗ್ರಹ ಅಂತೆ ಇದು. ಇದನ್ನು ನೋಡೋಕ್ಕೆ ಬಂದ್ವಿ. ಯಾವ ರೋಡ್ ಇದು? ಯಾವ ರೋಡ್? ರೋಡ್ ಎಸ್, ಇಟ್ ಈಸ್ ಆಲ್ರೆಡಿ ಮಾರ್ನಿಂಗ್ ಆಗಿಬಿಟ್ಟಿದೆ. 12 o'clock ಮೇಲೆ ಆಗಿದೆ. ಸೊ ಗುಡ್ ಮಾರ್ನಿಂಗ್. ಆ್ಯಂಡ್ ಇವಾಗ ನಾವು ರೀಚ್ ಆದ್ವಿ. ಸೊ ಸಹ್ಯಾದ್ರಿ ಗೆಸ್ಟ್ ಹೌಸಲ್ಲಿ 2 ರೂಮ್ ಬುಕ್ ಮಾಡಿಕೊಂಡು ಇವಾಗ ಬಂದೆವು. ಲಗೇಜ್ ಎಲ್ಲ ಇಟ್ಟು ಇವಾಗ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇನ್ನೇನು ಧರ್ಮಸ್ಥಳಕ್ಕೆ ಇನ್ನೊಂದು 38 ಕಿಲೋಮೀಟ್ರ್ ಇರುವಾಗ ನಾನು ನಿದ್ದೆ ಮಾಡಿಬಿಟ್ಟೆ. ಆ್ಯಂಡ್ ಒಂದೇ ಸತಿ ಇಲ್ಲಿ ಧರ್ಮಸ್ಥಳ ಗೇಟ್ ಹತ್ರ ಬಂದಿದ್ದ ತಕ್ಷಣ ಎದೊಳಿಸಿದ್ರು, ಧರ್ಮಸ್ಥಳ ಅಂತ ಇದ್ದಲ್ಲ. ಸೊ ಸಾರಿ ಹೇಳ್ಬಿಟ್ಟು ನಾನು ನಾಳೆ ಎಲ್ಲ ಅಂದ್ಕೊಂಡಿದ್ದೆ. ನಾವು ಆ್ಯಕ್ಚುಲಿ ಇವತ್ತು ಬಂದಿರೋದು ಧರ್ಮಸ್ಥಳಕ್ಕೆ. ಸೊ ಆ ಗೇಟ್ ಹತ್ರ ಬಂದಿದ್ದ ತಕ್ಷಣ ಎದೊಳಿಸಿದ್ರು ನನ್ನ, ಧರ್ಮಸ್ಥಳ ಅಂತ ಇದ್ದಲ್ಲ, ಬಂತು ನೋಡು ಅಂತ. ಸೊ ಆಲ್ಮೋಸ್ಟ್ ಆ್ಯಕ್ಚುಲಿ ನಮ್ಮ ಕಾರ್ ಬಂದಾಗಿಂದನೇ ಹೋಗಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಇವಾಗ ಯುಗಾದಿ ಟೈಮಲ್ಲಿ ಏನೋ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿಯವರು ನನಗೆ ಸಂದೇಶವನ್ನು ಕಳಿಸಿದ್ದರು. ಈ ಥರ ಬಂದು ನನ್ನ ವಿಸಿಟ್ ಮಾಡ್ಕೊಂಡು ಹೋಗಮ್ಮ ಅಂತ. ಏನೋ ಅನಿಸುತ್ತೆ ಗೊತ್ತಿಲ್ಲ, ನನಗೆ ತುಂಬ ಅನಿಸ್ಬಿಟ್ಟಿದ್ದು ಧರ್ಮಸ್ಥಳ ಹೋಗ್ಬೇಕು ಅಂತ. ಸೊ ಹಬ್ಬಕ್ಕಂತೂ ಆಗಲಿಲ್ಲ, ಯಾರಿಗೂ ಫ್ರೀ ಕೂಡ ಇರಲಿಲ್ಲ. ಆ್ಯಂಡ್ ಇವತ್ತು ನೆನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ. ಸೊ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ. ಸ್ಟಿಲ್ ಏನು ಮಾಡೋದು, ಬರಬೇಕಾಗಿ ಬಂತು. ಸೊ ಎಸ್ ಬಂದ್ವಿ. ಇನ್ನು ಯಾರೂ ಸೆಟ್ಲಾಗಿಲ್ಲ. ಅಣ್ಣ ಮತ್ತು ಡ್ಯಾಡಿ ಇನ್ನೂ ಹೊರಗಡೆ ಹೋಗಿದ್ದಾರೆ, ಊಟ ಮಾಡಿಲ್ಲ ಇನ್ನು. ನನ್ನ ವಾಯ್ಸ್ ಒಂಥರ ಹೋಗ್ಬಿಟ್ಟಿದೆ.
ಆ್ಯಂಡ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಇಲ್ಲಿ ಇಟ್ಸ್ ಕೂಲ್, ತುಂಬ ಕೂಲ್ ಆಗಿದೆ ವೆದರು. ಬ್ಯಾಂಗ್ಳೂರೇ ಸ್ವಲ್ಪ ಬಿಸಿ ಬಿಸಿಯಾಗಿದೆ, ಇಟ್ಸ್ ಓಕೆ, ಕೂಲ್ ಆಗುತ್ತೆ. ಆ್ಯಂಡ್ ನಾವು ಸ್ಟೇ ಮಾಡಿರುವಂಥ ರೂಮ್ ಟೂರ್ನ ನಾನು ಮಾಡ್ತೀನಿ. ಆ್ಯಂಡ್ ನಾವು ಸ್ಟೇ ಮಾಡಿರೋದು ಆವಾಗಲೇ ಹೇಳ್ದಂಗೆ ಸಹ್ಯಾದ್ರಿ ಗೆಸ್ಟ್ ಹೌಸ್ನಲ್ಲಿ, ಧರ್ಮಸ್ಥಳದಿಂದ ಒಂದು ಸಮ್ 500 meters 600 meters ಸಮಥಿಂಗ್ ಲೈಕ್ ದ್ಯಾಟ್. ಸೊ ನನ್ನ ರೂಮ್ ಟೂರ್ ತೋರಿಸ್ತೀನಿ. ಇದು ಬಾತ್ರೂಮ್, ದೆನ್ ಇದು ಡ್ರೆಸ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್, ಆ್ಯಂಡ್ ದೆನ್ಸ್ ಡಸ್ಟ್ಬಿನ್, ಮತ್ತು ಎಕ್ಸ್ಟ್ರಾ ದಿಂಬು ಚಾಪೆ, ಮತ್ತು ಒಂದು ಟೇಬಲ್ ಆ್ಯಂಡ್ ಚೇರ್, ಅದನ್ನು ಲಗೇಜ್, ಆ್ಯಂಡ್ ಒಂದು ಪ್ಲಾಸ್ಟಿಕ್ನ ಏನಿದು, ನೋ ಇಟ್ಸ್ ವುಡನ್, ವುಡನ್, ಅದು ವುಡನ್ ಕಾಟ್ ಕೊಟ್ಟಿದ್ದಾರೆ, ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ್ಯಂಡ್ 2 ಬೆಡ್. ಆ್ಯಂಡ್ ಇಲ್ಲಿ ಒಂದು ಮಿರರ್, ಆ್ಯಂಡ್ ಅಲ್ಲಿ ಒಂದು ವಿಂಡೋ, ಆ್ಯಂಡ್ ಇದು ನಾವು 2 ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಮ್ಮ ಏನೋ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಗೆಸ್ಟ್ ಹೌಸ್ ನಾವಿರೋದು. ತುಂಬ ನೀಟಾಗಿ ಸ್ಪೇಷಿಯಸ್ ಆಗಿದೆ, ಇಟ್ಸ್ ಗುಡ್. ಸೊ ಇವಾಗ ಫ್ರೆಶ್ ಆಗಿ, ಆ್ಯಕ್ಚುಲಿ ಬರೋ ದಾರಿನಲ್ಲೆಲ್ಲ ತುಂಬ ಮಳೆ ಆಗೋಗಿತ್ತು. ಸೊ ಮಳೆ ಆಗಿರೋದ್ರಿಂದ ತುಂಬ ಕೂಲಾಗಿ ಕೂಡ ಇತ್ತು. ಸೊ ಬೆಂಗಳೂರಲ್ಲೂ ಬೇಗ ಮಳೆ ಆಗಲಿ ಅಂತ ಐಲ್ ಪ್ರೇ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ದರ್ಶನ ಆಗೋದು ಎಲ್ಲ ನಾನು ನಾಳೆ ವ್ಲಾಗ್ ಮಾಡ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್.